ಅವರ ಮಗನಿಗೆ ಲೋಕಸಭಾ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಅವರು ನಮ್ಮ ರಾಜ್ಯದ ಅಗ್ರಮಾನ್ಯ ಹೋರಾಟಗಾರ ರೈತ ಸಂಘಟನೆ ಮಾಡಿ ಪಕ್ಷವನ್ನು ಸುಮಾರು 60 ವರ್ಷದಿಂದ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಬಗ್ಗೆ ಮತ್ತು ನಮ್ಮ ಯುವ ನಾಯಕ ಹೊಸದಾಗಿ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವ್ರ ಬಗ್ಗೆ ಅನೇಕ ಟೀಕೆಗಳನ್ನು ಮತ್ತು ನನ್ನ ವಿಚಾರವನ್ನು ಕೆಲವು ವಿಚಾರಗಳನ್ನು ಒಬ್ಬ ನಮ್ಮ ಜಿಲ್ಲೆಯ ಶಾಸಕ ಅವರು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಅಗ್ರಮಾನ್ಯ ನಾಯಕರು ಅಂದರೆ ನಾವೆಲ್ಲರೂ ಯಡಿಯೂರಪ್ಪನವರನ್ನು ನಮ್ಮ ರಾಜ್ಯದ ಅತ್ಯಂತ BJPಯಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅಂತ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಆದರೆ ನಿನ್ನೆ ಮಾತಾಡಿರ್ತಕ್ಕಂಥ ಒಬ್ಬ ಶಾಸಕ ಅವರು ನಮ್ಮ ಯಡಿಯೂರಪ್ಪನವ್ರಿಗಿನ್ನ ಅವ್ರ ಮೇಲಿನ ನಾಯಕರವರು ನಿನ್ನೆ ಮಾಡಿರ್ತಕ್ಕಂಥ ಅವ್ರಿಗಿನ್ನ ಮೇಲಿರ್ತಕ್ಕಂಥವ್ರು ಅವರು ನಿನ್ನೆ ಮಾತಾಡಿರ್ತಕ್ಕಂಥದ್ದು. ನಾನು ನಿಮ್ಗೊಂದು ಫಸ್ಟ್ಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ನಾನು ಯಾವತ್ತೂ ಏಕವಚನದಲ್ಲಿ ಮಾತಾಡಿಲ್ಲ. ಈಗ ತಮ್ಮ ಮುಖಾಂತರ ಹೇಳ್ತೀನಿ, ಮುಂದೆ ನಾನು ಮಾತಾಡ್ತಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಏನು ನನ್ನ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾನೆ ಅವನು ಅಂತಲೇ ಇನ್ಮೇಲೆ ಮಾತಾಡ್ತೀನಿ. ಯಾಕಂದರೆ ನನಗೆ ಮಾತಾಡೋದ್ರಿಂದ ನಾನು ಅವನಕ್ಕಿಂತ ವಯಸ್ಸಿನಲ್ಲಿ ದೊಡ್ಡವನು, ಯಡಿಯೂರಪ್ಪನವರು ಅವ್ರಿಗೆ ತಂದೆ ಸಮಾನವಾದಂಥವ್ರು, ಮತ್ತು ಅವ್ರು ಮಾತಾಡ್ಬೇಕಾದ್ರೆ ಅವನು ಅಂತಲೇ ನಿನ್ನೆ ನಿಮ್ಮ ಮಾಧ್ಯಮಗಳನ್ನು ನಾನು ಬೆಳಗ್ಗೆಲ್ಲ ನೋಡಿ ಮೊನ್ನೆ ಊರಿನಲ್ಲಿ ಇದ್ದಿಲ್ಲ ನಾನು. ಅದರಿಂದ ಇನ್ಮೇಲೆ ಮಾತಾಡೋಲ್ಲ ಅವನು ಅಂತಲೇ ಮಾತಾಡ್ತೀನಿ ನೇರವಾಗಿ. ಅವನು ನಮಗೆ ಟಿಕೆಟ್ ತಪ್ಪಿಸಿದ್ದಾರೆ, ನನ್ನ ಮಗನಿಗೆ ನಾನು ತಪ್ಪಿಸಿದ್ದೀನಿ, ಯಡಿಯೂರಪ್ಪನವ್ರು ಮೋಸ ಮಾಡಿದರು, ವಿಜೇಂದ್ರ ಅವರು ಮೋಸ ಮಾಡಿದರು ಅಂತ ಅನೇಕ ವಿಚಾರಗಳನ್ನು ತಮ್ಮ ಮುಖಾಂತರ ಅವರ ಹಿಂಬಾಲಕರನ್ನ ಕರ್ಕೊಂಬಂದು ಹೊಳಲ್ಕೆರೆಯಿಂದ ಅವ್ರ ಮುಖಾಂತರ ಮೊನ್ನೆ ಮಾಧ್ಯಮದ ಮುಖಾಂತರ ಆಮೇಲೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮಾತಾಡಿರ್ತಕ್ಕಂಥದ್ದು. ನಾನು ಅವನ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು 1967ರಲ್ಲಿ ರಾಜಕೀಯವಾಗಿ ನಾನು ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೇನೆ. 1967ರಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೇನೆ. 1969ರಲ್ಲಿ ನಾನು ಪಕ್ಷದ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿಂದನೂ ಇದ್ದೀನಿ. ಬಹುಶಃ ಅವನು ಅದನ್ನೆಲ್ಲ ನಾಯಕ ಅಂತ ಹೇಳಿದ ಅವನು ಯಡಿಯೂರಪ್ಪನ ಮೇಲ್ಪಟ್ಟ ನಾಯಕ ಇದ್ದಾನಲ್ಲ ನಮ್ಮ ಜಿಲ್ಲೆಯ ಅವನು ಅವಾಗಿನ್ನು ನಿಖರ ಹಾಕಂತಿದ್ನೆಲ್ಲ ಗೊತ್ತಿಲ್ಲ ನನಗೆ. ಬಹುಶಃ ನಿಖರ ಹಾಕಂತಿದ್ನಿಲ್ಲ ಅಲ್ಲೆಲ್ಲ ಚಳ್ಳಕೆರೆ ತಾಲೂಕಿನಾಗೆ. ಅದು ನಾನು ನನ್ನ ಅನುಭವದಲ್ಲಿ 1967ರಲ್ಲಿ ನಾನು ಕಾರ್ಯಕರ್ತನ ಕೆಲಸ ಮಾಡಿರ್ಬೋದು. 71 ಇಸ್ವಿಯಿಂದ ಇಲ್ಲಿವರೆಗೂ 71, 77, 80, 84, 89, 91 ಎಲ್ಲ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಈ ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಊರಿನಲ್ಲಿ, ಯಾವ್ಯಾವ ತಾಲೂಕಿನಲ್ಲಿ, ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಯಾವ್ಯಾವ ರೀತಿ ಪಕ್ಷಕ್ಕೆ ಪರ ವಿರೋಧ, ಯಾವ್ಯಾವ ಧರ್ಮದ ಅಥವಾ ಯಾವ್ಯಾವ ಜಾತಿಯವರ ಹಿನ್ನೆಲೆ ಎಲ್ಲ ಗೊತ್ತಿರ್ತಕ್ಕಂಥ ನಾನು ಬಹುಶಃ ಈ ರಾಜ್ಯದಲ್ಲಿ ಕೆಲವೇ ನಾಯಕರಲ್ಲಿ ನಾನು ಒಬ್ಬನು ಅಂತ ಹೇಳೋದಕ್ಕೆ ಅವನಿಗೆ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಪಕ್ಷದ ವರಿಷ್ಠರು ಅವರು ಬಂದು ನನಗೆ ಮಾಹಿತಿ ಕೇಳಿದಾಗ ಈ ಪೋತಪ್ಪ ನಾಯಕನಿಗೆ ಎದುರ್ಕೊಂಡು ನಾನು ಮಾಹಿತಿ ಕೊಡ್ದಂಗೆ ಇರೋಕ್ಕಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ನನ್ನ ಡ್ಯೂಟಿ ನಾನು ಎಲ್ಲಿವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ಅಲ್ಲಿವರೆಗೂ ಆನೆಸ್ಟಾಗಿ ಕೆಲಸ ಮಾಡ್ಕೊಂಡು
ನಿಷ್ಪಕ್ಷಪಾತವಾಗಿ ಕೆಳಮಟ್ಟದಿಂದ ಮೇಲ್ವರ್ಗದವರೆಗೂ ಕೂಡ ಏಕ ಸಮಾನವಾಗಿ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಜನಗಳನ್ನು ಗಳಿಸಿರ್ತಕ್ಕಂಥವ್ರು ನಾನು. ಅದರಿಂದ ಟಿಕೆಟ್ ಬಗ್ಗೆ ನಾನು ವಿಶೇಷವಾಗಿ ಕಳೆದ 2 ತಿಂಗಳ ಮೇಲಾಯಿತು ನಾನು ಯಡಿಯೂರಪ್ಪನವ್ರನ್ನಾಗಲಿ ವಿಜಯೇಂದ್ರ ಅವ್ರನ್ನಾಗಲಿ ಭೇಟಿನೇ ಆಗಿಲ್ಲ. ನಾನು ವಿಜಯೇಂದ್ರ ಅವ್ರನ್ನಾಗಿ 2 ತಿಂಗಳ ಕೆಳಗೆ ಭೇಟಿಯಾಗಿದ್ವಿ. ಯಾವಾಗ ನಾವೆಲ್ಲ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು ಆ ಮಹಾನ್ ನಾಯಕ ಏನು ಶಾಸಕ ಅಂತ ಇದ್ದಾರಲ್ಲ, ಏಕೈಕ ಶಾಸಕ ಅಂತವ್ರು, ಏಕೈಕ ಶಾಸಕ ಹಗಲೆಲ್ಲ ಹೇಳ್ಕೊಂತಾರೆ, ಅವರು ಇದ್ರು, ಅವನು ಇದ್ದ. ನಾನು ಭೇಟಿ ಮಾಡಿದ್ರೆ ಒಂದು 10 ನಿಮಿಷ ನಮ್ಮ ವಿಜಯೇಂದ್ರ ಅವರು ಯಾವ ರೀತಿ ಚುನಾವಣೆ ಮಾಡ್ಬೇಕಂತ ಹೇಳಿ ಕಳಿಸಿದ್ರು. ಅದು ಬಿಟ್ಟರೆ ನಾನು ಹಿಂದು ಬಿದ್ದು ಅಲ್ಲಿ ಬಿದ್ದು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅವ್ನ ಮಗನಿಗೆ ಟಿಕೆಟ್ ತಪ್ಸಂತ ಹೇಳೋದಕ್ಕೆ ಅವನೇನು ದೊಡ್ಡ ಲೀಡರ್ ಅಲ್ಲ, ಅವನ ಸುಪುತ್ರ. ನನಗೆ ಗೆಲ್ಲೋದು ಯಾರು ಹೆಂಗೆ ಕಾಂಬಿನೇಷನು, ಕೋಲಾರದಲ್ಲಿ ಯಾವ ಜನಾಂಗಕ್ಕೆ ಸೀಟ್ ಕೊಡ್ತಾರೆ JDS BJP ಅಲಿಯನ್ಸ್ನವರು, ಅದರ ಹಿನ್ನೆಲೆಯಲ್ಲಿ ನೋಡ್ಕೊಂಡು ನಮ್ಮ ಪಕ್ಷದವರು ತೀರ್ಮಾನ ಮಾಡಿರ್ತಕ್ಕಂಥ ತಡವಾಗಿ ಕೋಲಾರದಲ್ಲಿ ಈಗ ಬೋವಿ ಜನಾಂಗಕ್ಕೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಬೋವಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. ನಮ್ಮದು ಅದು ಇಬ್ಬರದು ಅಲಿಯನ್ಸು. ಮತ್ತು ಇಲ್ಲಿ ನಾರಾಯಣ ಸ್ವಾಮಿ ನಿಲ್ಲದೇ ಇರೋದ್ರಿಂದ ನಾನು ಬೇಡ ಅಂತಲೂ ಹೇಳ್ದಾತ. ಮತ್ತು ಇವರು ಕಾರಜೋಳ ಅವ್ರಿಗೂ ಕೂಡ ಅವರೇನು ನನಗೆ ಟಿಕೆಟ್ ಕೊಡಿ ಅಂತ ನಾವು ಎಂದು ಕೇಳಿದಲ್ಲ, ಪಕ್ಷದ ಆದೇಶ ಮೇಲ್ಮಟ್ಟದಿಂದ ಕೆಳಮಟ್ಟದವರೆಗೂ ಅವರಿಗೆ ಸೂಚನೆ ಕೊಟ್ಟು ಇವತ್ತು ಕಳಿಸಿ ಅವರನ್ನು ಅಭ್ಯರ್ಥಿಯನ್ನು ಮಾಡಿರ್ತಕ್ಕಂಥದ್ದು. ಇದು ವಿಶೇಷವಾಗಿ ಅಪೋತಾಪ್ ನಾಯಕನ ಮಗನಿಗೆ ಟಿಕೆಟ್ ಏನು ಸಿಗ್ತತೆ ಅನ್ನೋ ಒಂದು ಭಾವನೆ ಇದ್ದಿಲ್ಲ. ಒಂದು ಅವರು ನಾನು ತಪ್ಪಿಸಿದೆ ಅವ್ರು ತಪ್ಪಿಸಿದೆ ಅಂತದ್ದು, ಅದು ನನ್ನ ಅನುಭವಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ಗೆ, ನನಗೆ ಸಹಜವಾಗಿ ಮೇಲ್ಮಟ್ಟದ ನಮ್ಮ ನಾಯಕರುಗಳು ಪಕ್ಷದ ಪರಿಸ್ಥಿತಿ ಏನು ಅಂತ ಕೇಳೋದು ನನ್ನ ಸಹಜ. ನನಗೆ ನಾನು ಮೇಲ್ಬಿದ್ದು ಯಾವತ್ತೂ ಹೋಗೋದಿಲ್ಲ. ನಾನು ಭಾಳ ಸೀನಿಯರ್ ಒಬ್ಬ ರಾಜಕಾರಣಿ. ನಾನು ಹಿಂದೆ ನಾನು ಒಂದು ಕಾಂಬಿನೇಷನ್ ಮಾಡಿ ನಾನು ಹಿಂದೆ ನಮ್ಮ ರಾಜ್ಯದ ನಮ್ಮ ಕೇಂದ್ರದ ಮಂತ್ರಿಯಾದ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ನಾನೇ ಆಗಿನ ಕಾಲಕ್ಕೆ ಟಿಕೆಟ್ ಕೊಡಿಸಿರ್ತಕ್ಕಂಥದ್ದು. ಅದು 100ಕ್ಕೆ 100 ಸತ್ಯ. ಜೊತೆಗೆ ನಿನ್ನೆ ಆ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ನಾಯಕರಲ್ಲ ಅವರು, ಯಡಿಯೂರಪ್ಪನ ಮೇಲಿನ ನಾಯಕರು, ಅವನೇನು ಹೇಳಿದಾನೆ, ನನಗೆ ಓದ್ಸತಿನೇ ಮಾತು ಕೊಟ್ಟಿದ್ರು, ಸಂತೋಷಿ ಕೊಟ್ಟಿದ್ರು, ಯಡಿಯೂರಪ್ಪನ ಕೊಟ್ಟಿದ್ರು ಅಂತ ಹೇಳ್ತಾನೆ. ಇದು ಹೇಳ್ತೀನಿ. ಈಗ ಕೋರ್ ಕಮಿಟಿ ಕರೆದಿದ್ರು ಅವಾಗ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ, ಕೋರ್ ಕಮಿಟಿ ಮುಖಾಂತರನೇ ಎಲ್ಲ ಹೋಗೋದು. ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಕರೆದಿದ್ರು, ನಾನು ಇದ್ದೆ ಕೋರ್ ಕಮಿಟಿಯಲ್ಲಿ. ಏನು ಅವನು ಇದ್ದ. ಆವತ್ತು ಯಡಿಯೂರಪ್ಪ ಎಲ್ಲರೂ ಇದ್ದರು. ಮಾತಾಡ್ತಾ ಅವತ್ತು ಮೊದಲನೇ ಬಾರಿಗೆ ಹಿಂದಿನ ಎಲೆಕ್ಷನ್ನು ನಾವು ಸೋತಿದ್ರಿಂದ ಈ ಹೋದ ಎಲೆಕ್ಷನ್ನು ಸ್ವಲ್ಪ ಮಟ್ಟಿಗೆ ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಕೇಂದ್ರದ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಕನ್ಫ್ಯೂಷನ್ ಇತ್ತು. ಆ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಮಾಡಿಸಿ ನಾವು ಓಟ್ಗಳು ಯಾವ ಕಾಂಬಿನೇಷನ್ನು ನಮ್ಮ ಸಿರಾದಿಂದ ಪಾವಗಡದಿಂದ ಹಿಡಿದು ಇಲ್ಲಿ ತನಕನೂ ಯಾವ್ಯಾವ ರೀತಿ ವೋಟಿಂಗ್ ಪ್ಯಾಟ್ರನ್ನು, ಯಾವ್ಯಾವ ವ್ಯವಸ್ಥೆ 1971, 72, 71ರಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿ ಚುನಾವಣೆಗಳಾಗಿದ್ದಾವೆ, ಯಾವ ಫಲಿತಾಂಶ ಬಂದಿದೆ ಅಂತೇಳಿ ನಾನು ಅವ್ರಿಗೆಲ್ಲ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಆವತ್ತು ಸಾಮಾನ್ಯವಾಗಿ ಟಿಕೆಟ್ಗೋಸ್ಕರ ಇಷ್ಟೊಂದು ಒತ್ತಡ ಬರಲಿಲ್ಲ ಅವಾಗ ಯಾರಿಗೂ, ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ. ಆದರೆ ಅದೇ ಅವನ ಮಗನಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಏನು ಹೇಳ್ತಾ ಇದ್ದಾನೆ ಅವನು ಇದ್ದ ಕೋರ್ ಕಮಿಟಿ ಒಳಗೆ. ಅವನು ಒಂದೇ ಮಾತು ಹೇಳ್ದ, ಬೇಕಾದ್ರೆ ಅವನು ಪ್ರಮಾಣ ಮಾಡಲಿಲ್ಲ. ನಾನು ಸುಮ್ಮನೆ ನನ್ನ ಮಗ ಹಾಕಿದ್ರೆ ನನಗೇನು ಇಷ್ಟೆಲ್ಲ ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂತ ಹೇಳಿದ ಮಾತು ನಿಜ. ಇವತ್ತು ಮಾಧ್ಯಮಗಳ ಮುಖಾಂತರ ನಿನ್ನೆ ಭಾಷಣ ಮಾಡಿದ್ರೆ ನನಗೆ ಸಂತೋಷಿ ಮಾತು ಕೊಟ್ಟಿದ್ರು, ಯಡಿಯೂರಪ್ಪನವ್ರು ಹೇಳಿದ್ರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಸಂತೋಷಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂತೋಷಿ ಅವರು ಆ ರೀತಿ ಮುಂದಿನ ಸಾರಿ ನೀನು ಕೊಡ್ತೀನಿ ಹೇಳೋ ವ್ಯಕ್ತಿನೂ ಅಲ್ಲ. ಇದು ಸತ್ಯಕ್ಕೆ ದೂರವಾದ ಮಾತು ಅವ್ರು ಹೇಳಿರ್ತಕ್ಕಂಥದ್ದು. ನಿನ್ನೆ ಅವ್ರು ಯಾವ ಆಶ್ವಾಸನೆಯನ್ನು ಕೊಟ್ಟಿದ್ದಿಲ್ಲ, ಇಷ್ಟು ಮಾತ್ರ ನಿಜ. ಅದು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ದಾರೆ. ನಾನು ಕಷ್ಟ ಕಾಲದಲ್ಲಿ ಅವ್ರ ಜೊತೆಗಿದ್ದೆ, KGP BJP ಆದಾಗ ನಾನು ಒಬ್ಬನೇ
ಅವ್ರ ಜೊತೆ ಈ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ MLAಗಳು ಕೂಡ ಅವ್ರ ಜೊತೆಗೆ ಹೋಗಲಿಲ್ಲ, ನಾನು ಒಬ್ಬನೇ ಹೋಗಿದ್ದು ಅಂತ ಹೇಳ್ತಾರೆ. ಅದರ ಪ್ರತಿಫಲವಾಗಿ ಅವರಿಗೆ ಹೋದ ಸಾರಿ KSRTC ಚೇರ್ಮನ್ ಕೊಟ್ಟಿದ್ದು. ಯಡಿಯೂರಪ್ಪನವರು ವಿಶೇಷವಾಗಿ ಕೊಟ್ಟಿದ್ದು ಯಾಕೆಂದರೆ ಅದು ಕ್ಯಾಬಿನೆಟ್ ರ್ಯಾಂಕ್ನಂಥ ಪೋಸ್ಟ್, ಅದು ದೊಡ್ಡ ಪೋಸ್ಟ್. ಅದು KSRT ಪೋಸ್ಟ್ ಕೊಟ್ಟಿದ್ದೆ. ಅವರು ಇವ್ರು ಹೋಗಿ ದಿನಾ ಹೋಗ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳೋದು ಹುಟ್ಟಿದಾಗಳಿಂದ ಬಂದಿದೆ ಅವ್ರಿಗೆ. ಹೋಗಿ ಕೇಳಿದ್ದಕ್ಕೆ KSRTC ಚೇರ್ಮನ್ ಕೊಟ್ಟಿದ್ದು. ಜ್ಞಾಪಕ ಇದೆಯಲ್ಲ ಅವ್ರಿಗೆ KSRTC ಚೇರ್ಮನ್ ಕೊಟ್ಟಿದ್ದು. ಪಾಪ ಪ್ರೋಟೋಕಾಲ್ ಪ್ರಕಾರ ಮನೆ ಇವ್ರು ಗೆಲ್ಲೋದಕ್ಕಿಂತ ಮುಂಚೆ 13-18ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಂಜನೇಯ ಅವರು ಗೆದ್ದಿದ್ದು. ಅವರು ಒಬ್ಬ ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಜಿಲ್ಲೆಯ ಇನ್ಚಾರ್ಜ್ ಮಂತ್ರಿಯಾಗಿ ಓಡಾಡ್ತಾ ಇದ್ರು. ಅವರು ಸಹಜವಾಗಿ ಅವರಿಗೆ ಇದು ಏನು ಎಸ್ಕಾರ್ಟ್ ಕಾರ್ ಇರ್ತಕ್ಕಂಥ, ಎಸ್ಕಾರ್ಟ್ ವೆಹಿಕಲ್ ಇರ್ತಕ್ಕಂಥದ್ದು, ಸೈರನ್ ಇರ್ತಕ್ಕಂಥದ್ದು, ಅದೆಲ್ಲ ಅದು ಪ್ರೋಟೋಕಾಲ್ ಪ್ರಕಾರ ಬರ್ತಕ್ಕಂಥದ್ದು ಕ್ಯಾಬಿನೆಟ್ ಮಂತ್ರಿಗೆ, ಜಿಲ್ಲಾ ಇನ್ಚಾರ್ಜ್ ಮಂತ್ರಿಗೆ. ಇವರು ಯಡಿಯೂರಪ್ಪನ ಹೇಳ್ತಾರಲ್ಲ, ಇಷ್ಟು ಹಂಗೆ ಮಾಡಿದ್ರು, ನನಗೆ ಮೋಸ ಮಾಡಿದ್ರು. KSRTC ಚೇರ್ಮನ್ ಆಗಿದ್ರಲ್ಲ, ಪ್ರೋಟೋಕಾಲ್ ಆಗಿ ಇಲ್ದಿದ್ರು ಕೂಡ ನಗರಗಳು ಬಂದ ತಕ್ಷಣ ಸೈರಾನ ಕಂಡು ಓಡಾಡ್ರಿ, ಇವ್ರು ಬಂದ್ರು ಪಾಪ, ಇವ್ರು ನೋಡ್ರಪ್ಪ ಎಲ್ಲರೂ ಅಂತ. ಪ್ರೋಟೋಕಾಲ್ ಇಲ್ದಿದ್ರು ಕೂಡ ಅದು ಮರ್ತು ಬಿಡ್ತಾನೆ. ಯಡಿಯೂರಪ್ಪರ ಆಶೀರ್ವಾದ ಅನ್ನೋದು ಮರ್ತು ಬಿಡ್ತಾನೆ. ಅದು ಯಡಿಯೂರಪ್ಪರ ಬಗ್ಗೆ ಹೇಳಿದಾನಲ್ಲ, ವಿಜಯೇಂದ್ರ ಅವ್ರು ಹಿಡ್ಕೊಂಡು ಅವಾಗ ಆಗಿದ್ದು KSRTC ಚೇರ್ಮನ್. ಇದು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ, ಯಡಿಯೂರಪ್ಪನವ್ರಿಗೆ ಇವತ್ತು ಮಾತಾಡಿರೋ ಮಾತು, ಅವರ ವೈಯಕ್ತಿಕ ಅವರ ಹೋರಾಟ ಎಲ್ಲಿಂದ ಬಂದಿದ್ರು ಏನಾದ್ರು ಬಿಟ್ಟು 94ರಲ್ಲಿ ನಾನು ಆಮೇಲೆ ನಿನ್ನೆ ಬಂದಿದ್ರಲ್ಲ ಜನರಿಗೆ ಒಪ್ಕೊಂತೀನಿ. ಆಮೇಲೆ ನಿಜವಾದ BJP ಅವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಷ್ಟು ಜನ ತೋರಿಸ್ಲಿ ಕಾಂಗ್ರೆಸ್ ಮಾಡಿರೋದು ಫೋಟೋಗಳು, ಎಷ್ಟು ಜನ ಕಾಂಗ್ರೆಸ್ ಮಾಡಿರೋದು ತೋರಿಸ್ಲಿ. ಇದನ್ನ ತದ್ ವಿರುದ್ಧರು ಅವ್ರ ಜನಾಂಗದನ್ನ ತೋರಿಸಿ ಎಷ್ಟು ಜನ ತೋರಿಸಿದ್ರು. ಏನು ಜನಾರ್ದನ್ ಸ್ವಾಮಿ ಕೊಡ್ಬೇಕಾಗಿತ್ತು ನನಗೆ ವಿಶ್ವಾಸ ನಮ್ಮ ಜನಾಂಗ ಅಂತ. ಅದೇ ಜನಾರ್ದನ್ ಸ್ವಾಮಿಗೆ ಕೆಟ್ಟದಾಗ ಮಾತಾಡಿ ಒಂದ್ಸರಿ ಕೊಡ್ಬೇಡ್ರಿ ಅಂತ ಕೋರ್ ಕಮಿಟಿಗೆ ರೆಕಮೆಂಡ್ ಮಾಡಿದ್ದ MP ಆಗಿದ್ದಾಗ. ನಾನಿದ್ದೀನಲ್ಲ ಐ ವಿಟ್ನೆಸ್. ಇನ್ನೂ ನಮ್ಮ ಜೊತೆಗೆ ಪಾರ್ಟಿಯವರು ಒಂದು 2-3 ಅದಾರ, ಈಗಲೂ ಕೋರ್ ಕಮಿಟಿಗೆ ಅದಾರು. ಏನು ಹಂಗೆ ಸಿಂಪತಿ, ಅವ್ರು ಸಿಂಪತಿ ಬರಲಿ ಅಂತ ಹೇಳ್ಬಿಟ್ಟ ಪಾಪ. ಅದೇ ಜನಾರ್ದನ್ ಸ್ವಾಮಿನ ಕರೆಸ್ತೀನಿ ಹೇಳ್ಬಿಡ್ಲಿ. ಆಮೇಲೆ ಅದೊಂದು MLCಗಳು ಸೋಲ್ಬೇಕು, MLAಗಳು ಸೋಲ್ಬೇಕು, ನಾನೊಬ್ಬನ ಗೆಲ್ಬೇಕು. ಗೆದ್ದರೆ ನಾನು ಮುಂದೆ ಇಲ್ದ್ರೆ ಅಡ್ಡ ಬರ್ತಾರೆ ಯಾರು ಅಂತ. ಕೌಂಟಿಂಗ್ ನಡೀತಿದ್ರೆ ಟೇಬಲ್ ಏನಾಯ್ತು ನೋಡು ಅಂತ ಆಗಲ್ಲ ಕೌಂಟಿಂಗ್ನಾಗ. ಈಗಲ್ಲ 2000 ಏನು ನೋಡ ಪಕ್ಕದಾಗ ಅದು ಲೀಡು ಬಂದ್ಬಿಡ್ತೇನೆ ಲೀಡು. ಅವನು ಆ ಥರ ನನಗೆ ಗೊತ್ತು ಅವನ ನೇಚರಲ್ಲ. ಹಂಗೆ ಇವನು ನನಗೆ MLC ಮಾಡಿದಂತೆ. ಹಂಗಾದ್ರೆ ನನಗೆ MLC ಮಾಡಿದ ನಿಜ ಅಂತ ತಿಳ್ಕೊಂಬಿಡ್ರಿ. 2013ರಲ್ಲಿ ಯಾಕೆ ಸೋತ್ನಪ್ಪ ಈ ನಾಯಿಗೆ ಇಮಿಡಿಯೇಟ್ ನಾನು MLC ಆಗಿದ್ದು ವರ್ಷ ನಾನಿನ್ನು MLC ಆಗಿ ಸೋತ್ನಲ್ಲಿ. ಅದೇ ನಾನು MLC ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ನಲ್ಲ. ಅವಾಗ ಸಿಟ್ಟಿಂಗ್ MLC ಇದ್ದದ್ದು ರಾಜೀನಾಮೆ ಕೊಟ್ಟು ಗೆದ್ದು ಇವನಾಗ ಸೋತ್ ಮತ್ತೆ ಅವಾಗ ಅಷ್ಟು ರಾಜ್ಯ ದೇಶದಾಗೆಲ್ಲ ಜನ ಗೆಲ್ಸನು.